ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ್ರ ಮನೆಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ವಿಡಿಯೋ ಹಬ್ಬದ ಪ್ರಯುಕ್ತ ಮಾಡ್ತಾ ಇರತಕ್ಕಂಥ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಇದ್ರ ಜೊತೆಗೆ ನಮ್ಮನೇಲಿ ಏನೇನು ತಿಂಡಿ ಮಾಡ್ತೀವಿ, ಯಾವ ರೀತಿ ಪೂಜೆ ಮಾಡ್ತೀವಿ, ಯಾವ ರೀತಿ ಎಳ್ಳು ಬೀರು ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇದಲ್ಲದೆ ಈ ಹಬ್ಬದ ಪ್ರಯುಕ್ತ ಒಂದು ಹೊಸ ರೆಸಿಪಿಯನ್ನು ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಕೆಲವು ದಿನಗಳ ಕಾಲ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ. ಈ ದಿವಸ ಮಕರ ಸಂಕ್ರಾಂತಿ ಹಬ್ಬದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರಂಗೋಲಿ ಹಬ್ಬದ ಪ್ರಯುಕ್ತ ನನ್ನ ಮಗಳು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಕಲರ್ಸ್ ಎಲ್ಲ ತುಂಬಿ ಭಾಳ ನೀಟಾಗಿ ಬಿಟ್ಟಿದ್ದಾಳೆ. ಭಾಳ ಚೆನ್ನಾಗಿದೆ, ಅದ್ಭುತವಾದಂಥ ಒಂದು ರಂಗೋಲಿ. ಅದೇ ಥರ ಎಳ್ಳು ಬೀರು ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಅದರಲ್ಲಿ ಬೆಲ್ಲ, ಕೊಬ್ಬರಿ, ಹುರ್ಗಡ್ಲೆ, ಕಡಲೆಬೀಜ, ಸಕ್ಕರೆ ಕಡ್ಡಿ, ಡೈಮಂಡ್ ಶುಗರು, ಎಳ್ಳು, ಜೀರಾ, ಸ್ವೀಟ್ ಜೀರಾ ಇಷ್ಟೆಲ್ಲ ಎತ್ತಿಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾರೆ. ಈಗ ನಮ್ಮ ಅರ್ಧಾಂಗಿಯವರು ಪ್ರತಿಯೊಂದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಹಾಕಿ ನೀಟಾಗಿ ಬೀರೆಳ್ಳನ್ನು ರೆಡಿ ಮಾಡ್ತಾರೆ. ಹಬ್ಬದ ಪ್ರಯುಕ್ತ ಮಾಡ್ತಾ ಇರತಕ್ಕಂಥ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಅನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ.
ಮುಕ್ಕಾಲು ಲೋಟ ಹೆಸರುಬೇಳೆ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನೀರು ಅಂತ ಈಗ ಅಳತೆ ಮಾಡಿ ಹಾಕೋತೀನಿ. ಐದು ಲೋಟ ನೀರು ಹಾಕೊಂಡಿದ್ದೀನಿ. ಈಗ ಈ ಕಡೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಸಿಹಿ ಪೊಂಗಲ್ ಏನೇನು ಬೇಕು ಅಂತ ಹೇಳ್ತೀನಿ. ಪಾತ್ರೆ ಇಟ್ಟು ಗ್ಯಾಸ್ ಹಚ್ಚಿ ನೀರು ಹಾಕೊಂತೀನಿ. ನೋಡಿ ನೀರು ಕಾದಿದೆ. ಈಗ ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೆ. ಈ ಹೆಸರುಬೇಳೆನ ಮುಕ್ಕಾಲು ಲೋಟ ಹೆಸರುಬೇಳೆ ಇದನ್ನ ಹಾಕೊಂತೀನಿ. ಇದು ಅರ್ಧ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಂತೀನಿ. ಹೆಸರುಬೇಳೆ ಅರ್ಧ ಬೇಯಬೇಕು. ಈಗ ಸಿಹಿ ಪೊಂಗಲ್ಗೆ ನೀರು ಕಾದಿದೆ. ಇದಕ್ಕೆ ಹೆಸರುಬೇಳೆ ಹಾಕೊಂತೀನಿ ಒಂದು ಕಾಲು ಲೋಟ. ಸ್ವಲ್ಪ ಬೇಯೋವರೆಗೂ ಹೆಸರುಬೇಳೆ ಬೇಯಿಸ್ಕೋಬೇಕು. ಪೊಂಗಲ್ಗೆ ಜಿಡ್ಡಿಗೋಸ್ಕರ ಸ್ವಲ್ಪ ಬೆಣ್ಣೆ ಹಾಕೊಂತೀನಿ. ಬೆಣ್ಣೆ ಹಾಕಿದ್ರೆ ಪೊಂಗಲ್ ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆ ಹಾಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಸರುಬೇಳೆ ಸ್ವಲ್ಪ ಬೆಂದ್ಮೇಲೆ ಅಕ್ಕಿ ಹಾಕೋಬೇಕು. ಸ್ವಲ್ಪ ಬೇಯಲಿ. ನೋಡಿ ಹೆಸರುಬೇಳೆ ಅರ್ಧ ಬೆಂದಿದೆ. ಈ ತರ ಬೇಯಬೇಕು, ಒಡಕ್ಲಾಗಬೇಕು. ಈಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಹಿ ಪೊಂಗಲ್ಗೆ ಹೆಸರುಬೇಳೆ ನೋಡಿ ಬೆಂದಿದೆ. ಈ ತರ ಬೇಯಬೇಕು ಹೆಸರುಬೇಳೆ. ಈಗ ಅರ್ಧ ಲೋಟ ಅಕ್ಕಿಯನ್ನು ಹಾಕೊಂತೀನಿ ಸಿಹಿ ಪೊಂಗಲ್ಗೆ. ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಕ್ಕಿ ಮತ್ತೆ ಹೆಸರುಬೇಳೆ ಒಂದಾಗಬಹುದು. ಸಿಹಿ ಪೊಂಗಲ್ಗೆ ಹೆಸರುಬೇಳೆ ಅಕ್ಕಿ ನೋಡಿ ಬೆಂದಿದೆ. ಈಗ ಇದನ್ನ ಒಂದು 5 ನಿಮಿಷ ಮುಚ್ಚಿಬಿಡ್ತೇನೆ. ಆಮೇಲೆ ಇದಕ್ಕೆ ಬೆಲ್ಲ ಪಾಕ ಮಾಡಿ ಮತ್ತೆ ಬೇಯಿಸ್ಬೇಕು. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಅದೇ ರೀತಿ ಪೊಂಗಲ್ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ನಿಮಿಷ ಕುದಿ ಬಂದಮೇಲೆ ಇದನ್ನು ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡಿ ಹಾಕೋದು. ಉಪ್ಪು ಹಾಕಿ 1 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ. ಈಗ ಕರೆಕ್ಟಾಗಿ ಬೆಂದಿದೆ ಹೆಸರುಬೇಳೆ ಅಕ್ಕಿ ಎಲ್ಲ. ಈಗ ಇದನ್ನ ಒಂದು 2 ನಿಮಿಷ ಕಡಿಮೆ ಕಾವು ಕೊಟ್ಟು ಒಂದೇ 1 ನಿಮಿಷ ಮುಚ್ಚಿಡ್ತೀನಿ ದಮ್ ಆಗೋವರೆಗೂ. ಸಿಹಿ ಪೊಂಗಲ್ಗೆ ಈಗ ಬೆಲ್ಲನ ಪಾಕ ಮಾಡ್ಕೊಂತೀನಿ. ಅಕ್ಕಿಗೆ ಮತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡು ಪಾಕ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಬೆಲ್ಲ ಹಾಕಿ. ಸ್ಟವ್ ಅನ್ನು ಹಚ್ಚಿ ಚೆನ್ನಾಗಿ ಬೆಲ್ಲ ಕದ್ಲವರೆಗೂ ಬಿಡಬೇಕು. ನಿಧಾನಕ್ಕೆ ಕದ್ಲುತ್ತೆ. ಹೆಚ್ಚಲ್ವಾ ಸ್ವಲ್ಪ ನಿಧಾನ ಆಗುತ್ತೆ. ಪುಡಿ ಬೆಲ್ಲ ಹಾಕಿದ್ರೆ ಬೇಗ ಆಗೋದು. ಸ್ವಲ್ಪ ನಿಧಾನಕ್ಕೆ ಹಾಕಿ. ಖಾರ ಪೊಂಗಲ್ಗೆ ಒಂದು ಒಗ್ಗರಣೆ ಹಾಕೊಂತೀನಿ. ಒಂದು ಚಿಕ್ಕದೊಂದು ಪಾತ್ರೆ ಇಟ್ಟು ಒಂದು ಚಿಕ್ಕ ಬೋಲಲ್ಲಿ ತುಪ್ಪ ಹಾಕೊಂತೀನಿ, ಒಂದು 4 ಟೀ ಸ್ಪೂನು. ಸಾಸಿವೆ ಹಾಕೊಂತೀನಿ. ಒಂದು ಟೀ ಸ್ಪೂನ್ ಜೀರಿಗೆ, ಮೆಣಸು 1 ಟೀ ಸ್ಪೂನು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಗೋಡಂಬಿ ಹಾಕೊಂತೀನಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಉಟ್ಕೋಬೇಕು.
ಗೋಡಂಬಿ ಫ್ರೈ ಆಗಿದೆ. ಈಗ ಮೆಣಸಿನಕಾಯಿ ಹಾಕೊಂತೀನಿ, ಹಾಗೆ ಕರಿಬೇವು ಸೊಪ್ಪು, ಹಾಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಪೊಂಗಲ್ಗೆ ಒಗ್ಗರಣೆನ ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಪೊಂಗಲ್ ಅದ್ಭುತವಾಗಿದೆ. ಪೊಂಗಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೊಂಗಲ್ ಕರೆಕ್ಟಾಗಿದೆ. ಈ ರೀತಿ ಬರ್ಬೇಕು ಪೊಂಗಲ್. ಅದ್ಭುತವಾದ ಪೊಂಗಲ್, ಖಾರ ಪೊಂಗಲ್. ಇದು ಸವಿಯಲು ಸಿದ್ಧವಾಗಿದೆ. ನೋಡಿ ದಮ್ಮಾಗಿದೆ ಸ್ವೀಟ್ ಪೊಂಗಲ್ಲು. ಬೆಲ್ಲದ ಪಾಕನ ಫಿಲ್ಟರ್ ಮಾಡಬೇಕು. ಅದರಲ್ಲಿ ಕಲ್ಲು ಎಲ್ಲ ಇರುತ್ತೆ, ಅದರಿಂದ ನೋಡಿ ಈ ರೀತಿ ಫಿಲ್ಟರ್ ಮಾಡಿ ಹಾಕೋಬೇಕು ಬೆಲ್ಲ ಪಾಕನ. ಕಡ್ಡಿ ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ, ಅದಕ್ಕೋಸ್ಕರ ಇದನ್ನ ಈ ತರ ಫಿಲ್ಟರ್ ಮಾಡೋದು. ನೋಡಿ ಸ್ವಲ್ಪ ಕಸ ಬಂದಿದೆ, ಅದಕ್ಕೋಸ್ಕರ ಫಿಲ್ಟರ್ ಮಾಡಾಕತ್ತೀವಿ. ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಬೆಲ್ಲ ಎಲ್ಲ ಸ್ವಲ್ಪ ಸಿಹಿಯವರೆಗೂ. ಈಗ ಸ್ವೀಟ್ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ಹಾಕೋತೀನಿ. ಫಸ್ಟು ತುಪ್ಪ ಹಾಕೋತೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸ್ವೀಟ್ ಪೊಂಗಲ್ಗೆ, ಭಾಳ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕೋತೀನಿ. ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾದ್ಮೇಲೆ ದ್ರಾಕ್ಷಿ ಹಾಕ್ಕೊಂತೀನಿ. ನೋಡಿ ಈಗ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹುರ್ಕೊಂತೀನಿ ತುಪ್ಪದಲ್ಲಿ. ಈಗ ನೋಡಿ ಸರಿಯಾಗಿ ಬೆಂದಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹುರಿದಿರೋದನ್ನ ಹಾಕೊಳ್ತೀನಿ. ನೋಡಿ ಈ ರೀತಿ ಫ್ರೈ ನೋಡಿ. ಈಗ 1 ನಿಮಿಷ ನೀಟಾಗಿ ಮುಚ್ಚಿಡಬೇಕು. ಸ್ಟವನ್ನು ಆಫ್ ಮಾಡಿ ಮುಚ್ಚಿಡ್ತೀನಿ. 1-2 ನಿಮಿಷ ಮುಚ್ಚಿಡ್ತೀನಿ. ಸ್ವೀಟ್ ಪೊಂಗಲ್ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಇದು ನನ್ನ ಮಗಳು ರೆಡಿ ಮಾಡಿರುವಂಥ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತ ಎಳ್ಳು ಬೀರು ಇದರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇದನ್ನು ಎಲ್ಲರ ಮನೆಗೆ ಹೋಗಿ ಕಬ್ಬು ಮತ್ತು ಅದನ್ನು ಹಂಚೋದು. ಇದೇ ರೀತಿ ನಮ್ಮನಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿನ ಎಲ್ಲರೂ ಬೇಯಿಸ್ಕೊಂಡು ಮನೆಯಲ್ಲ ಕೂತ್ಕೊಂಡು ಅದನ್ನು ಎಲ್ಲರೂ ತಿಂತೀವಿ. ಅದೇ ರೀತಿ ಎಳ್ಳು ಬೀರನ್ನು ಪ್ರತಿಯೊಬ್ಬರು ಮನೆಗೆ, ಅಕ್ಕಪಕ್ಕದಲ್ಲಿರೋ ಪ್ರತಿಯೊಂದು ಮನೆಗೂ ಹಂಚ್ತೀವಿ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೂ ಹಂಚ್ತೀವಿ. ಅದೇ ರೀತಿ ಇವತ್ತು ಮಾಡಿರ್ತಕ್ಕಂಥ ಒಂದು ಸ್ವೀಟ್ ಪೊಂಗಲ್, ಖಾರ ಪೊಂಗಲನ್ನು ನಾವು ಅದನ್ನು ಇವತ್ತು ಸ್ಪೆಷಲ್ ಆಗಿ ಮಾಡಿಕೊಂಡು ತಿಂತೀವಿ. ಈ ರೀತಿ ಮಕರ ಸಂಕ್ರಾಂತಿಯನ್ನು ನಮ್ಮನಲ್ಲಿ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ. ಇದೇ ರೀತಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.